ಓಂ ಗಂ ಗಣಪತಿ ನಮಃ. ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಟು ಈಸಿ ಆಸ್ಟ್ರೋ. ಹಿಂದಿನ 2 ಸಂಚಿಕೆಯಲ್ಲಿ ಸೂರ್ಯಗ್ರಹ ಮತ್ತು ಚಂದ್ರಗ್ರಹದ ಬಗ್ಗೆ ವಿಷಯ ತಿಳ್ಕೊಂಡ್ವಿ. ನವಧಾನ್ಯಗಳಿಂದ ನಾನಾ ವ್ಯಾಧಿಗಳ ಪರಿಹಾರ ಮಾಡಿಕೊಂಡು ಆರೋಗ್ಯವಂತರಾಗಿರಬಹುದು. ನಮಗೆ ತಿಳಿದಂತೆ ನವಧಾನ್ಯಗಳು ಗೋಧಿ, ಅಕ್ಕಿ, ತೊಗರಿ, ಹೆಸರು, ಕಡಲೆ, ಅವರೆ, ಎಳ್ಳು, ಉದ್ದು ಮತ್ತು ಹುರುಳಿ. ಇವು ಕ್ರಮವಾಗಿ ಸೂರ್ಯ, ಚಂದ್ರ, ಕುಜ, ಬುಧ, ಗುರು, ಶುಕ್ರ, ಶನಿ, ರಾಹು ಮತ್ತು ಕೇತು ಗ್ರಹಗಳಿಗೆ ಕಾರಕ ಧಾನ್ಯಗಳು. ಇಂದು ಕುಜ ಗ್ರಹದ ಬಗ್ಗೆ ತಿಳಿದುಕೊಳ್ಳೋಣ. ಕುಜ ಅಥವಾ ಅಂಗಾರಕ ಭೂಮಿಗೆ ಹತ್ತಿರವಿರುವ ಗ್ರಹ. ಸತ್ವಂ ಕುಜೋ ಎಂಬಂತೆ ಕಾಲಪುರುಷ ಶಕ್ತಿಯನ್ನು ಸೂಚಿಸುತ್ತಾನೆ. ಯಾರ ಜಾತಕದಲ್ಲಿ ಮಂಗಳನು ಪ್ರಬಲವಾಗಿರುತ್ತಾರೋ ಅವರು ರಜೋಗುಣ ಅಧಿಕವುಳ್ಳವರಾಗಿ ಉತ್ತಮ ಸಂಘಟಕರು, ದರ್ಪ, ಕೋಪಿಷ್ಠರು, ಮುಂದಾಳತ್ವ ಹೊಂದುವರಾಗಿರುತ್ತಾರೆ. ಈ ನವಗ್ರಹದ ಧಾನ್ಯ ತುಂಬ ಸುಲಭ ಪರಿಹಾರ. ನಿಮ್ಮ ಕಷ್ಟ ಬಾಧೆಗಳನ್ನು ಸುಲಭವಾಗಿ ಮತ್ತು ಅತಿ ಶೀಘ್ರವಾಗಿ ಪರಿಹಾರ ನೀಡುತ್ತವೆ. ಕುಜಗ್ರಹದ ದಾನದಿಂದ ಪರಿಹಾರಗಳನ್ನು ತಿಳಿದುಕೊಳ್ಳೋಣ. ಸಹೋದರರೊಡನೆ ವೈಷಮ್ಯ, ಜಗಳವಿದ್ದರೆ ಅದು ಕೊನೆಗೊಳ್ಳುತ್ತದೆ. ಧೈರ್ಯ ಕಮ್ಮಿ ಇದ್ದರೆ ಈ ದಾನ ಮಾಡುವುದರಿಂದ ಧೈರ್ಯ ಹೆಚ್ಚುತ್ತದೆ ಮತ್ತು ಪುಕ್ಕಲತನವು ಮಾಯವಾಗುತ್ತದೆ. ಮುಖ್ಯವಾಗಿ ಪತಿ ಪತ್ನಿಯ ನಡುವೆ ವೈಷಮ್ಯ, ವಿರಸ ಮತ್ತು ಪತ್ನಿಗೆ ಪತಿಯನ್ನು ಒಲಿಸಿಕೊಳ್ಳಬೇಕೆಂದು ಇಚ್ಛೆ ಇದ್ದರೆ, ಸಾಮರಸ್ಯ ಬೆಳೆಯಲು ಇಚ್ಛೆ ಇದ್ದರೆ, ವಿಚ್ಛೇದನ ತನಕ ಹೋಗಿದ್ದರೆ, ಪತ್ನಿಗೆ ಅವರೊಂದಿಗೆ ಕೂಡಿ ಬಾಳಬೇಕೆನ್ನುವ ಇಚ್ಛೆ ಇದ್ದರೆ ಪತ್ನಿಯು ಮುಂದೆ ಹೇಳುವ ದಾನವನ್ನು ಮಾಡಬೇಕಾಗುತ್ತದೆ. ಈವೆಂಟ್ ಮ್ಯಾನೇಜ್ಮೆಂಟ್ ವೃತ್ತಿಯವರು ಅವರ ವೃತ್ತಿ ಏಳಿಗೆಗಾಗಿ, ವಿದ್ಯಾರ್ಥಿಗಳಿಗೆ ಗಣಿತ ಮತ್ತು ಫಿಸಿಕ್ಸ್ ವಿಷಯ ಇನ್ನೂ ಉತ್ತಮ ಅಂಕ ಪಡೆಯಲು ಮುಂದೆ ಹೇಳುವ ದಾನವನ್ನು ಮಾಡಬೇಕಾಗುತ್ತದೆ. ಇನ್ನು ಆರೋಗ್ಯ ವಿಷಯಕ್ಕೆ ಬಂದರೆ, ರಕ್ತ ದೋಷವಿದ್ದರೆ ಮತ್ತು ಸ್ತ್ರೀಯರಿಗೆ ಮಾಸಿಕ ದೋಷವಿದ್ದರೆ, ಬೆಂಕಿ ಅವಘಡಗಳಿಂದ ಸುಟ್ಟು ಗಾಯಗಳಿದ್ದರೆ, ಗರ್ಭಾಶಯ ದೋಷ ಮತ್ತು ಸೋಂಕು ಇದ್ದರೆ, ಸರ್ಜರಿಗೆ ಒಳಗಾಗುವ ಮುನ್ನ ಮತ್ತು ತದನಂತರ ಯಾವುದೇ ದಿವಸವಿದ್ದರೂ ಈ ದಾನವನ್ನು ಮಾಡಬೇಕಾಗುತ್ತದೆ. ಕುರು ಅಥವಾ ಯಾವುದೇ ರೀತಿ ಅಲ್ಸರ್ ಮತ್ತು ಮುಖ್ಯವಾಗಿ ಯಾವುದೇ ರೀತಿ ಕ್ಯಾನ್ಸರ್ ಇದ್ದರೆ ಈ ದಾನ ಮಾಡಿದರೆ ಅದು ದೋಷ ಮುಕ್ತರಾಗುತ್ತಾರೆ. ಮತ್ತು ಅಸ್ತಮ ಇದ್ದರೂ ಅದು ಕಡಿಮೆ ಆಗುತ್ತಾ ಬರುತ್ತದೆ. ಏನು ದಾನ ಮಾಡಬೇಕು? 2 ಮುಷ್ಟಿಯಷ್ಟು ಪ್ರತಿ ಮಂಗಳವಾರವಂದು ಕುಜಗ್ರಹಕ್ಕೆ ದಕ್ಷಿಣೆ ಸಮೇತ ತೊಗರಿಬೇಳೆಯನ್ನು ದಾನ ಮಾಡಬೇಕಾಗುತ್ತದೆ. ಇಲ್ಲವಾದಲ್ಲಿ ನವಗ್ರಹವಿರೋ ದೇವಸ್ಥಾನಕ್ಕೆ ಹೋಗಿ ಮಂಗಳ ಗ್ರಹ ಮುಂದೆ ದಾನವನ್ನು ಇಟ್ಟು 9 ಪ್ರದಕ್ಷಿಣೆ ಹಾಕಿ ಬನ್ನಿ. ಇದರೊಂದಿಗೆ ಕುಜಗ್ರಹದ ಮಂತ್ರ ಪಠನೆಯನ್ನು 108 ಸಲ ಮಂಗಳವಾರ ಪಠನೆ ಮಾಡಿ. ಧರಣೀಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿಹಸ್ತಂ ತಂ ಮಂಗಳಂ ಪ್ರಣಮಾಮ್ಯಹಂ. ಈ ಮಂತ್ರವನ್ನು ಪಠನೆ ಮಾಡಿ. ಸಿಂಹಲಗ್ನ ಮತ್ತು ಮಕರ ಲಗ್ನದವರು ದಾನವನ್ನು ಮಾಡಬೇಡಿ, ಏಕೆಂದರೆ ಕುಜಗ್ರಹ ಅವರಿಗೆ ಬಾಧಕಾಧಿಪತಿ. ಅವರು ಕಷ್ಟವನ್ನು ನೀಡುತ್ತಾರೆ. ಅವರು ಬರೀ ಮಂತ್ರ ಪಠನೆಯನ್ನು ಮಾಡಿದರೆ ಸಾಕು. ಹಿಂದೆ ಹೇಳಿದ ಸಂಚಿಕೆ ಮತ್ತು ಮುಂದೆ ಹೇಳುವ ಸಂಚಿಕೆಯಲ್ಲಿ ಬರುವ ದಾನಗಳನ್ನು ತಪ್ಪದೇ ಮಾಡಿ. ನಿಮ್ಮ ಕಷ್ಟಗಳು ದೂರವಾಗುತ್ತದೆ. ಮುಂದಿನ ಸಂಚಿಕೆಯಲ್ಲಿ ಬುಧ ಗ್ರಹದ ಬಗ್ಗೆ ವಿಷಯ ತಿಳಿದುಕೊಳ್ಳೋಣ. ನಿಮಗೆ ಈ ಸಂಚಿಕೆ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನಮಸ್ಕಾರಗಳು.